ಫ್ರೆಂಡ್ಸ್, ಈಗ ಕೀಬೋರ್ಡ್ ಎಲ್ಲ ಹಂಗಿಟ್ಟು ಮಮ್ಮಿನ ಪುರಿ ಮಾಡಿದಂತೆ ಅಕ್ಕ ಹೋಗ್ತಾ ಬಂದಾಳು. ಇನ್ನೂ ಹೊಟ್ಟೆ ಭಾಳ ಅಂತ ತಗೊಂಬಂದ್ಲು. ನನಗೂ ಹೊಟ್ಟೆ ಹತ್ತವು, ಬಟ್ ಸ್ಟಿಲ್ ಸ್ವಲ್ಪ ವರ್ಕ್ ಇಂಪಾರ್ಟೆಂಟ್ ಅಂತ. ಹಪ್ಪಳದಂಗೆ ಇವು ಮಸ್ತ್ ಏನು ಡಿಫ್ರೆಂಟ್ ಐತಿ. ಪುರಿ ಒಂದು ಪುರಿ ಅಂತೆ, ಬಟ್ ಸ್ಟಿಲ್ ಹಪ್ಪಳದಂಗೆ ಆಗ್ಯಾವ, ಬಟ್ ಚೆನ್ನಾಗಿವೆ. ಮಸಾಲ ಹಾಕಿಲ್ಲ. ಈಗ ಟೈಮ್ ಬಂದುಬಿಟ್ಟು 8:30 ಆಗೈತಿ. ಓಕೆ, ಸ್ಟೇ ಟ್ಯೂನ್ ಆಗಿದೆ. ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಟೈಮ್ ಬಂದುಬಿಟ್ಟು 8:45. ಅಕ್ಕ ಎದಕ್ಕೂ ಹೋದ್ದು, ಹಾಗಾಗಿ ಇಬ್ಬರು ಸೇರಿ ನಾವು ಸ್ಟಡಿ ಮಾಡ್ತಾಯಿದ್ವಿ. ಹಾಗಾಗಿ ಮತ್ತೆ ನಾನು ಮುಂದೆ ಹೋದರೆ ಮತ್ತು ಅಕ್ಕ ಹಿಂದೆ ಬಂದಾಗ ಮತ್ತೆ ನಾನು ಸ್ವಲ್ಪ ಸುಮ್ಮನೆ ಕುತ್ಕೋಬೇಕಾಗುತ್ತೆ. ಅದ್ರ ಬದಲಿ ಅಕ್ಕ ಕೆಲಸ ಮಾಡೋ ಅಂತಾರೆ, ನಾನು ಕೂಡ ಇಲ್ಲಿ ಸ್ವಲ್ಪ ನಾನು ವರ್ಕ್ ಮಾಡೋಣ ಅಂತ ಬಂದೀನಿ. ಏನಪ್ಪ ಅಂದರೆ, ನಾನು ಹೇಳಿದ್ನಲ್ಲ 100 days 100 ಲಾಗ್ಸ್ ಅಂತಂದು, ಅದ್ರ ಮೇಲೆ ವರ್ಕ್ ಮಾಡೋಣ ಅಂತಂದು. ಇದು ನಂದು ಹಳೆಯದು ಬುಕ್ಕು, ನೋಡ್ಕೊಳ್ಳಿ. 4th ಸ್ಟ್ಯಾಂಡರ್ಡ್ ಎಂದಿದ್ದು ವಿನಾಯಕ ಇಂಗ್ಲೀಷ್ CW ಅಂದರೆ HW ಅಂದರೆ ಹೋಮ್ವರ್ಕ್ ಮಾಡೋ ನೋಟ್ಸ್ ಆಗಿತ್ತು. ಇದು ಈಗ ನಂಗೆ ಇದು ಯೂಸ್ ಆಗೋಲ್ಲ, ಈ ಪೇಪರ್ ಅಂದರೆ ಈ ಲೈನ್ಸ್ ನಂಗೆ ಯೂಸ್ ಆಗೋಲ್ಲ. ಹಾಗಾಗಿ ಇವನ್ನ ನಾವು ಸ್ವಲ್ಪ ಪೇಪರ್ಸ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಕಟ್ ಮಾಡಿಕೊಂಡು ಒಂದು ಕ್ಯಾಲೆಂಡರ್ ಮಾಡ್ಕೊಳ್ಳೋಣ. ಹಾಗಂದ್ರೆ ನಮಗೂ ಗೊತ್ತಾಗುತ್ತೆ. ನಾನು ಲಾಗ್ಸ್ನ ಕೂಡ ನಿಮಗೆ ತೋರಿಸ್ತಿರ್ತೀನಿ, ಎಷ್ಟೆಷ್ಟು ದಿನ ಕಂಪ್ಲೀಟ್ ಆಯಿತು ಏನು ಅಂತಂದು. ಓಕೆನಾ, ಮಿಡ್ಲ್ ಪೇಜ್ ಹೋಗೋಣ. ಫಸ್ಟು ಮಿಡ್ಲ್ ಪೇಜ್ ಬಂತು, ಕಾಣಿಸ್ತಾ ಇದೀನ ಮಿಡ್ಲ್ ಪೇಜ್. ಓಕೆ, ಈಗ ನಾನು ಒಂದು ಪೇಜ್ನಲ್ಲಿ ಎಷ್ಟು ಕಟ್ ಮಾಡ್ಕೊಳ್ಳೋಣ ಅಂದರೆ 6 ಆಗ್ತಾವ ಒಂದಾಗ. ಹಂಗೆ ಮಾಡೋಣ, ನೋಡೋಣ. ಒಂದು ಮೀಡಿಯಮೇ ಮಾಡ್ತೀನಿ, ಜಾಸ್ತಿ ದೊಡ್ಡದು ಮಾಡಲ್ಲ. ಕ್ಯಾಲೆಂಡ್ರ್ ಅಂದರೆ ಅದು ಹೆಂಗಪ್ಪ ಅಂದರೆ ನಿಮಗೆ ತೋರಿಸ್ತೀನಲ್ಲ, ಆಗಿನ ಮೇಲೆ ನಿಮಗೂ ಗೊತ್ತಾಗುತ್ತೆ. ಇವು 12 ಆಗ್ತವೆ. ಅಂದರೆ ಇದು ಕ್ಯಾಸ್ಕಿ ಆನ್ ಮಾಡ್ಕೊಂಬಿಡೋಣ. ಆನ್ ಮಾಡಿಕೊಂಡು ಎಷ್ಟಪ್ಪ ಅಂದರೆ 12 ಆಗ್ತವೆ ಒಂದಾಗ. ಒಂದು 100 ಆಗಬೇಕಲ್ಲ, ಒಂದು 10 ಆದರೆ 100 ಮೇಳ ಆಗುತ್ತೆ. 10 ಬೇಡ ನಮಗೆ, ಆ್ಯಕ್ಚುಲಿ ಪೇಜ್ ವೇಸ್ಟ್ ಮಾಡೋದು ಬೇಡ. ಹಾಗಾಗಿ ಕರೆಕ್ಟಾಗಿ 12 × 9 12 × 8 ಅಂದರೆ 96 ಆಗ್ತವೆ. ಹಾಗಾಗಿ 12 × 9 ಮಾಡೋಣ. ಅಂದರೆ 8 ಸಣ್ಣ ಪೇಪರ್ ವೇಸ್ಟ್ ಹಾಕುವ ಅಷ್ಟಾಗಲಿ, ಮತ್ತು ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಓಕೆನಾ, ಬನ್ನಿ ಮಾಡುವ, ವರ್ಕ್ ಸ್ಟಾರ್ಟ್ ಮಾಡುವ. ಇಲ್ಲಿ ನಾನು 1 ಹರ್ಕೊಂಡಿನಿ, ಅಂದರೆ ಈಗ ನಾನು 9 ಹರ್ಕೋಬೇಕು. ಜಾಸ್ತಿ ಹಿಂಗೆ ದಪ್ಪ ಹರ್ಕೊಳ್ಳೋದು ಬೇಡ, ಸುಮ್ಮನೆ ಮತ್ತು ಪಿನ್ ಕಿತ್ಕೊಂಬರ್ತವೆ. ಓಕೆ, ಸಾಕಿಷ್ಟು. ಓಕೆ, ಈಗ ಮತ್ತೆ ಏನು ಮಾಡ್ಬೇಕಂದ್ರೆ, ಯಾವುದಾದ್ರು ಒಂದು ಪೆನ್ ತೊಗೋಬೇಕು. ಇಲ್ಲಿ ಯಾವ ರೀತಿ ಪಿನ್ನು ಮೇಲೆ ಇದಾಗಿರುತ್ತೆ, ಮತ್ತು ಪೇಜ್ ಹೊರ ಬರ್ತಾವಂತ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಬಿಡಬೇಕು. ಕಾಣ್ತಾಯ್ತಾ? ನಾನು ಕೈಲಿ ಅಂದರೆ ಹೆಡ್ ಮೌಂಟ್ ಹಾಕೊಂಡಿದ್ದೀನಿ, ಹಂಗಾಗಿ ನನಗೆ ವಿಡಿಯೋ ಯಾವ ರೀತಿ ಆಗ್ತಾಯಿತ್ತು ಗೊತ್ತಿಲ್ಲ, ಬಟ್ ಸ್ಟಿಲ್ ಮಾಡ್ತಾಯಿದ್ದೀನಿ. ಸರಿ ಬಂದರೆ ಹಾಕ್ತೀನಿ, ಇಲ್ಲ ಹಾಕಲ್ಲ. ಓಕೆನಾ, ಓಕೆ. ಈ ಬುಕ್ ಸೈಡಿಗೆ ಇಟ್ಟು, ಅಕ್ಕ ನೀವು ಬಂದಿ ಓದೋಣ ಹೆಂಗೆ? ಏನು ಮಾಡ್ತಿ? ಮತ್ತು ನನ್ನ ಪ್ಲ್ಯಾನ್ ನೀ ತೊಗೊಂಡು ಎಕ್ಸಿಕ್ಯೂಟ್ ಮಾಡ್ತಿ, ನೀನು ಯೂಸ್ ಮಾಡ್ಕೊತಿ. ನೀನು ಪ್ಲ್ಯಾನ ನಾನು ತಗೊಳ್ತಾ ಹೋಗ್ಬೇಡ. ಏನು ನಾನು ಸ್ವಲ್ಪ ಇದು ಮಾಡೋದು ಏನಾಗಲ್ಲ, ಏನು ಕ್ಯಾಲೆಂಡರ್ ಮಾಡ್ಕೊಳತ್ತಿಲ್ಲ, ಅಡ್ಡಕ್ಕೆ ನಾನು ಮಾಡ್ಕೊಳತ್ತೆ 21 days. ಎಲ್ಲಿ ಬೇಡ್ರಿ, ಏನಾದ್ರು ಪ್ರಾಬ್ಲಮ್ಮಾ? ನಂಗೆ ಇದು ಖುಷಿ ಆಗ್ತೈತಿ, ನಾನು ಒಳ್ಳೆ ಬುದ್ಧಿ ಕಲ್ತಿಯಲ್ಲ ಅಂತ. ನೀನು ಒಳ್ಳೆ ಬುದ್ಧಿ ಹಿಂಗೆ ಕಲಿಯೋದೇ ಇಲ್ಲಲ್ಲ, ನಿಂಗೆ ಒಳ್ಳೆ ಬುದ್ಧಿನ ಇಲ್ಲ. ಮತ್ತು ತಪ್ಪಾಗ್ತದೆ ಈಗೆಲ್ಲ ಮಾಡ್ತಾರ ನನ್ನ ಬುದ್ಧಿನ. ಹಾಂ, ಇಷ್ಟೊತ್ತು ಮಾಡೋಣ ಉಲ್ಟಾ ಹೇಳಿದಿ, ಮತ್ತೆ ಈಗ ಉಲ್ಟಾ ಹೊಡೆದಿಲ್ಲ ಭೂಮಿ. ಇದಲ್ಲ, ಈ ಥರ ಮಾಡೋದು ಹೇಳಿದ್ವಿ ನಾನು. ಬಿಡ ನಿಂದು ಪ್ಲಾನ್ಸ್ ಎಲ್ಲ ಕಾಪಿ ಹೊಡೆದ್ರು ಸುಮ್ಮನೆ ಇರ್ತಿ, ಅದೆಲ್ಲ ನನ್ನ ಬುದ್ಧಿ. ಹಿಂಗೆ ಸುಮ್ಮನೆ ಬುದ್ಧಿ ಇಲ್ಲ ಬಿಡಪ್ಪಿ. ಹಲೋ ಹಲೋ ಹಲೋ, ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಈ ಕಡೆ ಮಾಡೋಣ, ವೇಟ್.
ಈ ಕೀಬೋರ್ಡ್ ನಂಗೆ ಅಡ್ಡ ಆಗ್ತೈತಿ, ಇದಕ್ಕೇನೋ ಒಂದು ದಾರಿ, ಇದಕ್ಕೇನೋ ಒಂದು ಇದು ಮಾಡ್ಬೇಕು, ಗತಿ ಕಾಣಿಸ್ಬೇಕು ಅನ್ನೋದಂಗೆಲ್ಲ ಆಗಲ್ಲ. ನಮ್ಮದೇ ಕೀಬೋರ್ಡ್. ನೀನು ಆ್ಯಕ್ಚುಲಿ ಇಲ್ಲ ನಿಂಗೆ ಹೈಟ್ ಜಸ್ಟ್ ಬರತ್ತೆ ಇದು ಎದ್ರಿಲ್ಲ ಸ್ವಲ್ಪ ಸೊಟ್ಟನ್ ಡಂಕ ಆಗ್ತವೆ. ಇದು ಯಾಕೋ ಜರಿತಾ ಇದೆ. ಅಲ್ಲ ವಿನಾಯಕ ಹಿಂಗೆ ಮಾಡು, ನಾ ಮಾಡ್ಕೊಳ್ಳ ಬೇಡವ ನಂಗೆ ಯಾರ್ದು ಹೆಲ್ಪು. ಓಕೆ ಐ ಥಿಂಕ್ ಇದನ್ನ ಹಿಂಗೆ ಇಟ್ಕೊಂಡು ನೀನು ಹೆಂಗೆ ಮಾಡ್ತೀನಿ ಒಂದೊಂದರ ಮಾಡ್ತಿಲ್ಲ ಏನು ಒಂದೊಂದು ಪೇಪರ್ ಹಾಳು ಮಾಡ್ತೀಯಲ್ಲೇ. ಈಗ ನಾ ಹೆಂಗೆ ಮಾಡ್ತೀವಿ ಅಂತ ನೋಡಿ, 1 2 ಅಂದರೆ 3 ಪೇಪರ್ಸ್ ಬಂದವು. ಅದು ಹಿಂಗೆ ಒಂದಾಗ 6 ಬರ್ತವೆ. ನಂಗೆ ಒಂದಾಗ ಒಂದೊಂದು ಮಾಡ್ತೀವಿ. ನಂಗೆ 28 ಪೇಪರ್ಸ್ ಬೇಕು ಅಂದೆಲ್ಲ. ಈಗ ವಿಡಿಯೋದಾಗ ರೆಕಾರ್ಡಿಂಗ್ ಐತಿ, ಪೇಪರ್ ಅಲ್ಲ ಓಪನ್ ಮಾಡಿ ತೋರಿಸ್ಲಿ. ನಾನು ಪೀಸಸ್ ಹೇಳ್ತು ಏನು ಪೀಸಸ್ಸು? ಈಗ ಒಂದು ಪೇಪರ್ ಒಳಗೆ ಯು ಹ್ಯಾವ್ ಮೆಂಟಲ್ ಒಂದು ಹೇಳು ಒಂದ್ಸದ್ಯ. ಹಾಂ ಪೇಪರ್ ಪೀಸಸ್ ಮತ್ತೆ ಎಷ್ಟು ಬರೋದು ಅಷ್ಟು ಬೇಕು. ನೀನೇ ಕೇಳಿದ್ದು, ನಾನು ಕೇಳಿಲ್ಲ. ಈಗೂ ತಪ್ಪು ನಿಂದ ಇಟ್ಕೊಂಡು ಮತ್ತೆ ನಾನು ಸೀಸರ್ ತಗೊಂಡು ಮಾಡೋದು ಬಿಟ್ಟಿದೆ ಎಲ್ಲ. ನಮಗೆ ಸೀಸರು ಸರಿಯಾಗಲ್ಲವ. ಸೀಸರ್ ತಗೊಂಡ್ಬರ್ತೀನಿ ಮತ್ತೆ ನಿಂಗೆ ಸ್ಕೇಲ್ ಇಲ್ಲ ತಗೊಂಡು ಬೇರೆ ಗತಿ ಇಲ್ಲ. ಓಕೆ ಮ್ಯಾಮ್ ಡೇ 1 ಡೇ 2 ಡೇ 3 ಡೇ 4 ಒಂದು ಸ್ವಲ್ಪ ಕಟ್ ಆಯಿತು, ಇಸ್ ಓಕೆ ಬಿಡಿ. ಯಾಕಂದ್ರೆ ಪೇಪರ್ ಜಾಸ್ತಿ ಆಗ್ತಾವಲ್ಲ ಈಗ, ಅದಕ್ಕೆ ಕರೆಕ್ಟ್ ಆಗುತ್ತೆ. ನಿಮಗೀಗ ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಓಕೆ, ನಾನು ಟೈಮ್ ಲ್ಯಾಪ್ಸ್ ನೋಡಿ. ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿದೆ. ಆಮೇಲೆ ಈಗ ಸ್ವಲ್ಪ ಫಿಲಮ್ ನೋಡ್ತಾ ಇದ್ವಿ. ಅಂದರೆ ಅದು ಟಿಫನ್ ಮಾಡ್ತಿದ್ವಿ, ಟಿಫನ್ ಮಾಡ್ಕೊತ ಫಿಲಮ್ ನೋಡ್ಕೊತ ಇದ್ವಿ. ಫಿಲಮ್ ನೋಡ್ತಾ ಟಿಫನ್ ಮಾಡ್ತಾಯಿದ್ವಿ. ಟಿಫನ್ ಎಲ್ಲ ಆಯಿತು. ಆಮೇಲೆ ಇದನ್ನೂ ಕೂಡ ರೆಡಿ ಮಾಡಿದೆ. ಸ್ಟೇ ಟ್ಯೂನ್ ಆಗಿದ್ವಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗೈತಿ. ಒಂದು 5 ನಿಮಿಷ ಹಿಂಗೆ ಹೊರ ನಿಂತ್ಕೊಂಡು ಬರೋಣ ಅಂತ. ಆಮೇಲೆ ಬಂದು ಸ್ವಲ್ಪ ಮತ್ತೆ ಓದ್ಕೊಳ್ಳೋಣ ಅಂತ. ಸ್ಟೇ ಟ್ಯೂನ್ ಫ್ರೆಂಡ್ಸ್. ಇಷ್ಟೊತ್ತು ಮಟ್ಟ ನೋಡಿ, ಅಲ್ಲಿ ಚಾನಲೆಲ್ಲ ಲೋಗೋ ಎಲ್ಲ ಹಾಕಿ ನೇಮ್ ಎಲ್ಲ ಸೆಟ್ ಮಾಡ್ತಿದ್ದೆ. ಓದ್ಕೊಳ್ಳೋದು ಸ್ವಲ್ಪ ಬ್ರೇಕ್ ತೊಗೊಂಡು ಇದನ್ನು ಮಾಡಿದೆ. ಇದನ್ನು ಮಾಡಿದ ತಕ್ಷಣವೇ ಮತ್ತು ಇದು ಮಾಡಿದ್ದು ನಿಜ, ಬಟ್ ಅಪ್ಲೋಡ್ ಆಗುತ್ತಲ್ಲ ವಿಡಿಯೋ. ಹಾಗಾಗಿ ನ್ಯೂ ಚಾನಲ್ ಅಂದರೆ ಒಂದು ಚಾನಲ್ ಎಲ್ಲ ತೆಗೆದು ಅದಕ್ಕೆಲ್ಲ ನೇಮ್ ಗೇಮು ಲೋಗೋ ಎಲ್ಲ ಇಟ್ಟೆ. ಸ್ಟೇ ಟ್ಯೂನ್ ಆಗಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟೊತ್ತು ಮಟ್ಟ ಇದು ಮಾಡಿದ್ನಲ್ಲ, ಸ್ವಲ್ಪ ಒಂಥರ ಅನಿಸುತ್ತೆ ಕೂತ್ಕೊಂಡು. ಹಾಗಾಗಿ ಸ್ವಲ್ಪ ಎದ್ದು ಹೊರಗಡೆ ಹೋಗ್ಬೋಣ ಅಂತ. ಹೊರಗಡೆ ಅಂದರೆ ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಮತ್ತೆ ಒಳಗೆ ಬರೋಣ ಅಂತ. ಓಕೆನಾ? ಇಲ್ಲಾಂದರೆ ಇಲ್ಲಿ ವಿಂಡೋದಾಗ ಅಲ್ಲಿ ಏನೋ JCB ನೋಡ್ರಿ ಏನೋ ಕೆಲಸ ಮಾಡ್ತಾಯಿತ್ತು. ಅದನ್ನ ಸ್ವಲ್ಪ ನೋಡ್ಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಓಕೆನಾ? ಇದನ್ನ ಹೀಗೆ ಮಿನಿಮೈಸ್ ಮಾಡಿ ಇಡೋಣ ಅಂತ ಇಟ್ಟು ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಜಾರು ನೋಡ್ರಿ. ಅದೇನೋ ಮಾಡ್ತಾಯಿದ್ದೆ JCB. ಟ್ಯಾಕ್ಟ್ರಿ ಇಲ್ಲಾಂದರೆ ಟ್ಯಾಕ್ಟ್ರೇ ಹಾಕ್ತಾಯಿದ್ದೆ ಎತ್ತಿ. ಓಕೆ, ಸ್ಟೇ ಟ್ಯೂನ್. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ. ಓಕೆನಾ?
ಫ್ರೆಂಡ್ಸ್, ಈಗ ನನ್ನ ವಾಯ್ಸ್ ನಿಮ್ಗೆ ಕೇಳ್ತಾ ಇತ್ತಲ್ಲೋ ಗೊತ್ತಿಲ್ಲ, ಯಾಕಂದರೆ ಗಾಳಿ ಇರೋದ್ರಿಂದ ಕೇಳ್ತಿಲ್ಲ ಗೊತ್ತಿಲ್ಲ. ಈಗ ಸಾಯಂಕಾಲದಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಸ್ವಲ್ಪ ಬಿಸ್ಕಿಟು ಹಾಲು ಏನೋ ಥರವಿದ್ದು ಐಟಮ್ಸು ತೊಗೊಂಡು ಬಂದು ಸಾಯಂಕಾಲದಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಮಧ್ಯಾಹ್ನದಿಂದ ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ, ಯಾಕಂದರೆ ಸ್ವಲ್ಪ ಓದ್ಕೊಳ್ಳೋದು ಅದು ಇದು ಇತ್ತು. ಹಾಗಾಗಿ ಈಗ ಅಲ್ಲಿ ನೀರು ಏರ್ಸಿವಿ, ತಟ್ಟಿ ತೋರಿಸ್ತೀನಿ. ಅಂದರೆ ಮೋಟರ್ ಆನ್ ಮಾಡಿವಲ್ಲ, ಹಾಗಾಗಿ ಸಿಂಟೆಕ್ಸ್ ತುಂಬಲಿ ಅಂತಂದು ಹಾಗೆ ಮೇಲೆ ಬಂದಿದ್ವಿ. ಸಿಂಟೆಕ್ಸ್ ತುಂಬಿಸ್ದಂಗೂ ಆಯಿತು, ಹಾಗೆ ನಾವು ವಾಕಿಂಗು ಸ್ವಲ್ಪ ಆದಂಗೆ ಆಯಿತು. ನಿಮಗೆ ಲಾಗ್ ಕೂಡ ಕಂಟಿನ್ಯೂ ಮಾಡೋಣ. ಬರೀ ಮನೇಲಿ ಇದ್ದಿದ್ದೆ ಲಾಗ್ ಮಾಡಿವಿ. ಹೊರಗಡೆ ಹೋದಾಗ ಲಾಗ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಏನೋ ಗೊತ್ತಾಗಲಿಲ್ಲ. ಮತ್ತು ಇಲ್ಲಿ ಬಂದಿದ ಮೇಲೆ ಗೊತ್ತಾಯ್ತು. ಅದಾಗ ಮತ್ತು ನಮ್ಮ ಮಕ್ಕಳು ಬಂದಾಳ, ಅಕ್ಕಿಗೂ ಗೊತ್ತಾಗಿಲ್ಲ. ಹಾಂ, ಓಕೆ, ಸ್ಟೇ ಟ್ಯೂನ್ ಆಗಿರಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಈ ಲಾಗು ಎಡಿಟ್ ಮಾಡಬೇಕು, ಇವತ್ತು ನೈಟ್ ಮಾಡಬೇಕು. ನೈಟು ಇಲ್ಲಾಂದರೆ ಸಾಯಂಕಾಲ ಒಂದು 8 ಗಂಟೆ ಲಾಗ್ ಎಂಡ್ ಮಾಡಿ ಎಡಿಟ್ ಮಾಡಬೇಕು. ನಿಮಗೆಲ್ಲ ಹೇಳ್ತೀನಿ ಅಂತ. ಆಮೇಲೆ ಸ್ಟೇ ಟ್ಯೂನ್ ಆಗಿ ಫ್ರೆಂಡ್ಸ್. ಈಗ ಮಳೆ ಬರ್ತಾಯಿತ್ತು, ನೈಟು ಮಿಂಚು ಮಳೆ ಹೆವಿ ಐತಿ ನಮ್ಮ ಊರಲ್ಲಿ. ಇಲ್ಲಿ ನೋಡಿ ಓಕೆ, ನಿನ್ನೆ ಲಾಗು ಎಂಡ್ ಮಾಡಿದ್ದೇ ಇಲ್ಲ, ಹಾಗಾಗಿ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ಲಾಗಲ್ಲಿ ಇಷ್ಟೇ. ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಟೇಕ್ ಕೇರ್. ಬೈ ಬೈ, ಸೇಫ್. ಬೈ ಬೈ.